ಶಿಕ್ಷಣ ಇಲಾಖೆಯಿಂದ ಬಿಗ್ಗೆಸ್ಟ್ ಚೇಂಜಸ್ ಆಗಿದೆ. ಈ ಒಂದು ಬಿಗ್ಗೆಸ್ಟ್ ಅಚೀವ್ಮೆಂಟ್ ಅಂತಾನೆ ಹೇಳ್ಬೋದು. ಈ ಒಂದು ಅಚೀವ್ಮೆಂಟ್ಗೆ ಕಾರಣ ಯಾರಪ್ಪ ಅಂತಂದ್ರೆ ಹೋರಾಟದ ಪ್ರತಿಫಲ. ಹೋರಾಟಕ್ಕೆ ಯಾರೆಲ್ಲ ಭಾಗವಹಿಸಿದ್ರ ಅಷ್ಟು ಜನಕ್ಕೆ ಎಲ್ಲಾ ಸ್ಟೂಡೆಂಟ್ಸ್ ಪರವಾಗಿ ಧನ್ಯವಾದ ತಿಳಿಸ್ತೀನಿ. ಮೊದಲನೇದಾಗಿ ಈ ಒಂದು ಹೋರಾಟ ಮಾಡೋದಕ್ಕೆ ಮೊದಲು ಸಾಕಷ್ಟು ಬಾರಿ ಹೋಗಿ ಇಲಾಖೆಗೆ ಭೇಟಿ ಮಾಡಿದ್ವಿ. ಕಮಿಷನರ್ ಆದಂತ ಸುರಾಳ್ಕರ್ ಸರ್ಗೆ ಮತ್ತೆ ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರಿಗೆ ಎಲ್ಲರಿಗೂ ಭೇಟಿ ಮಾಡಿದಾಗ ಈ ಒಂದು ಶಿಕ್ಷಣ ಇಲಾಖೆಯಲ್ಲಿ ನಾವು ಏನು ಡಿಸ್ಕ್ರಿಪ್ಟಿವ್ ಇಟ್ಟಿದ್ದಾರೆ ಅದನ್ನ ಆಬ್ಜೆಕ್ಟಿವ್ ಮಾಡಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಬಾರಿ ಕೇಳ್ಕೊಂಡ್ವಿ, ಕೊಟ್ಟಿಲ್ಲ. ಮತ್ತೆ BCom B.Ed ಸ್ಟೂಡೆಂಟ್ಸ್ಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ವಿ, ಕೊಟ್ಟಿರ್ಲಿಲ್ಲ. ಇನ್ನು ಹಲವಾರು ರೀತಿ ನಾವು ಹೋಗಿ ಕೇಳಿದಾಗ ಯಾರು ಕೊಟ್ಟಿರ್ಲಿಲ್ಲ. ಅದಾದ್ಮೇಲೆ ಜುಲೈ 28ನೇ ತಾರೀಕು ಹೋರಾಟ ಮಾಡಿದ್ವಿ. ಏನೆಲ್ಲ ನಮ್ಮ ಒಂದು ಬೇಡಿಕೆ ಇದೆ ಆ ಬೇಡಿಕೆಗೆ ಈ ಒಂದು ಹೋರಾಟಕ್ಕೆ ಭಾಗಿಯಾಗಿದ್ದಂತಹ ಎಲ್ಲಾ ಸ್ಟೂಡೆಂಟ್ಸ್ಗೆ ಧನ್ಯವಾದ ತಿಳಿಸ್ತಾ, ಈ ಹೋರಾಟಕ್ಕೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರ ಇನ್ಕ್ಲೂಡಿಂಗ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಮಧುಸ್ವಾಮಿ ಸರ್ ಇರ್ಬೋದು, ಇನ್ಸ್ಪೆಕ್ಟರ್ ಕೃಷ್ಣಮೂರ್ತಿ ಸರ್ ಇರ್ಬೋದು, ರಮೇಶ್ ಸರ್ ಇರ್ಬೋದು, ACP ಸರ್, ಮತ್ತೆ DCP ಈಗ ಯತೀಶ್ ಸರ್ಗೂ ಅಷ್ಟೇ ಎಲ್ಲ ಸ್ಟೂಡೆಂಟ್ಸ್ ಪರವಾಗಿ ಧನ್ಯವಾದ ತಿಳಿಸ್ತಾ, DGIGP ಸರ್ಗೂ ಧನ್ಯವಾದ ತಿಳಿಸ್ತಾ, ಇವನ್ ಕಾಂಗ್ರೆಸ್ ಅಲ್ಲಿ ಇರುವಂತಹ ಈಗ ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಡೈರೆಕ್ಷನ್ ಮುಖಾಂತರನೇ ಈ ಒಂದು ಸರ್ಕಾರ ಒಂದು ಡಿಸಿಷನ್ ತಗೊಂಡಿದೆ ಆದಷ್ಟು ಏನೋ ನೋಟಿಫಿಕೇಶನ್ ಮಾಡೋದಕ್ಕೆ. ಮತ್ತೆ ಈ ಒಂದು ಚೇಂಜಸ್ಗೂ ಅವರು ಕಾರಣ ಆಗಿದ್ದಾರೆ. ಮತ್ತೆ ಪ್ರಿಯಾಂಕ್ ಖರ್ಗೆ ಸರ್ಗೆ ಸಾಕಷ್ಟು ಬಾರಿ ಮನವಿ ಮಾಡ್ಕೊಂಡಿದ್ವಿ, ಅವ್ರಿಗೂ ಧನ್ಯವಾದ ತಿಳಿಸ್ತೀನಿ. ಮತ್ತೆ ಚೀಫ್ ಸೆಕ್ರೆಟರಿ ಶಾಲಿನಿ ರಜೀಶ್ ಮೇಡಮ್ಗೆ ಅವ್ರಿಗೂ ಧನ್ಯವಾದ ತಿಳಿಸ್ತೀನಿ. ಮತ್ತೆ ಈ ಒಂದು ಹೋರಾಟಕ್ಕೆ ಪ್ರಮುಖವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತ ವಿಜೇಂದ್ರ ಸರ್ ನಮ್ಮ ಹೋರಾಟಕ್ಕೆ ಭಾಗಿಯಾಗಿದ್ರು, ಅವ್ರಿಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ತಿಳಿಸ್ತಾ, ಮತ್ತೆ ಅಪೋಸಿಷನ್ ಅಂದ್ರೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಪೋಸಿಷನ್ ಲೀಡರ್ ಆದಂತಹ ಚೆಲುವಾದಿ ನಾರಾಯಣ ಸ್ವಾಮಿ ಸರ್ ಅವರು ಕೂಡ ನಮ್ಮ ಒಂದು ಹೋರಾಟಕ್ಕೆ ಭಾಗಿಯಾಗಿದ್ರು, ಅವ್ರಿಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ತಿಳಿಸ್ತೀನಿ. ಈ ಒಂದು ಏನೇನೆಲ್ಲ ಚೇಂಜಸ್ ಆಗಿದೆ ಅಂತಂದ್ರೆ ಈ ಒಂದು ಇಲಾಖೆಯಿಂದ ಎಲ್ಲದಕ್ಕೂ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ ಇದು ಆಯುಕ್ತರಾದಂತಹ ವಿಕಾಸ್ ಸರ್ ವಿದ್ಯಾರ್ಥಿಗಳಿಗೆ ಸ್ಪಂದಿಸಿ ಅವರಿಗೆ ಏನು ಈ ಹೋರಾಟದ ಮುಖಾಂತರ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಎಲ್ಲಾ ಬದಲಾವಣೆಗಳು ಏನೇನಾಗಿದೆ ಅದಕ್ಕೆ ಮೂಲ ಕಾರಣ ಅವರು ವಿಕಾಸ್ ಸರ್. ನಾವು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ತಿಳಿಸ್ಬೇಕು. ಯಾಕೆಂದ್ರೆ ಎಲ್ಲದಕ್ಕೂ ನಾವು ಹಿಂದೆ KPSC ಇದ್ದಾಗ ಅಷ್ಟು ಸಾಕಷ್ಟು ಬದಲಾವಣೆ ತಗೊಂಡಿದ್ದು, ಇಲ್ಲೂ ಆದಷ್ಟು ಬೇಗ ನೋಟಿಫಿಕೇಶನ್ ಮಾಡಿ ಒಂದು ಟ್ರಾನ್ಸ್ಪರೆನ್ಸಿ ಅಂದ್ರೆ ಸ್ಟೂಡೆಂಟ್ಸ್ ಪರವಾಗಿ ಒಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ಯಾರೆಲ್ಲ ಪ್ರಾಮಾಣಿಕವಾಗಿ ಓದ್ತಾ ಇದ್ದಾರೆ ಅವರಿಗೆ ಒಂದು ಕೆಲಸ ಸಿಗುವಂತ ಕೆಲಸ ಅವರು ತುಂಬಾ ಪ್ರಾಮಾಣಿಕವಾಗಿ ಮಾಡ್ತಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ತಿಳಿಸ್ತಾ, ಈ ಒಂದು PSTR ಏನೆಲ್ಲ ಚೇಂಜಸ್ ಆಗಿದೆ ಅಂತಂದ್ರೆ ಮೊದಲು PSC ಪ್ರೈಮರಿ ಸ್ಕೂಲ್ ಟೀಚರ್ಗೆ ಸಾಮಾನ್ಯ ಶಿಕ್ಷಕರಂತೆ ನೇಮಕಾತಿ ಮಾಡ್ತಿರ್ಲಿಲ್ಲ. ಅಂದ್ರೆ ಒಂದೊಂದು ಸಬ್ಜೆಕ್ಟ್ ವೈಸ್ 50% ಮಿನಿಮಮ್ ಇರ್ಬೇಕಂತ ಹೇಳಿದ್ರು. ಈಗ ಓವರ್ ಆಲ್ 50% ಸಬ್ಜೆಕ್ಟ್ಗೆ ಸಾಮಾನ್ಯ ಶಿಕ್ಷಕರಂತಂದ್ರೆ ಜನರಲ್ ಟೀಚರ್ಸ್ ಆ ರೀತಿ ಈಗ ಒಂದು ನಿರ್ಧಾರ ತಗೊಳೋದಕ್ಕೆ ಹೋರಾಟನೇ ಮೂಲ ಕಾರಣ. ಮತ್ತೆ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್ ತುಂಬಾ ಕನ್ಫ್ಯೂಷನ್ಸ್ ಇತ್ತು. ಇವಾಗ ಆತರ ಏನಿಲ್ಲ. ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಏನಿಲ್ಲ. ಎಷ್ಟೋ ಜನ ಸೆಕೆಂಡ್ ಲ್ಯಾಂಗ್ವೇಜ್ ಥರ್ಡ್ ಲ್ಯಾಂಗ್ವೇಜ್ ಪಾಪ ಬಂದು ಹೆಣ್ಮಕ್ಳು ಅಳ್ತಾ ಇದ್ರಲ್ಲಿ ಅವಕಾಶ ಇರಲ್ಲ ಸರ್, ನಮ್ಗೆ ಅವಕಾಶ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಅದು ಚೇಂಜಸ್ ಮಾಡಿದ್ದಾರೆ. ಅದಕ್ಕೂ ಎಲ್ಲಾ ಸ್ಟೂಡೆಂಟ್ಸ್ ಪರವಾಗಿ ಧನ್ಯವಾದ ತಿಳಿಸ್ತಾ, ಮತ್ತೆ ಈ ಒಂದು ಡಿಸ್ಕ್ರಿಪ್ಟಿವ್ ಇದಿದ್ದು ಮೊದಲು ಅದನ್ನ ಏನೊಂದು ಸ್ಪೆಷಲ್ ರಿಕ್ರೂಟ್ಮೆಂಟ್ ರೂಲ್ ತಗೊಂಬಂದು ಡಿಸ್ಕ್ರಿಪ್ಟಿವ್ ಇಡ್ತೀನಿ ಅಂತ ಹೇಳಿದ್ರು. 400 ಮಾರ್ಕ್ಸ್ಗೆ 200 ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್ ಇತ್ತು. ಅದನ್ನ ತಗ್ಸೋದಕ್ಕೋಸ್ಕರ ಸಾಕಷ್ಟು ಪ್ರಯತ್ನ ಮಾಡಿ ಹೋರಾಟ ಮುಖಾಂತರ ಈ ಒಂದು ಮೊದಲು MCQ ಅಂದ್ರೆ 2 ಪೇಪರ್ 1 100 ಕ್ವಶನ್ಸ್, ಪೇಪರ್ 2 100 ಕ್ವಶನ್ಸ್, ಒಂದು GK ಪೇಪರ್ ಅಂದ್ರೆ ಎರಡನೇದು ಸ್ಪೆಸಿಫಿಕ್ ಪೇಪರ್, 2 ಪೇಪರ್ ಇರುತ್ತೆ. 2 ಪೇಪರ್ MCQ ಇರುತ್ತೆ, 200 ಕ್ವಶನ್ಸ್. ಎಲ್ರಿಗೂ ಅನುಕೂಲ ಆಗೋ ರೀತಿ ನಾವು ಮಾಡ್ಲೇಬೇಕಂತ ಹೇಳ್ಬಿಟ್ಟು ಮಾಡಿದಾಗ ಈ ಒಂದು ನಿರ್ಧಾರ ತಗೊಂಡಿರೋಂಥದ್ದು. ಎಲ್ಲ ಸ್ಟೂಡೆಂಟ್ಸ್ ಪರವಾಗಿ ಅವ್ರಿಗೂ ಧನ್ಯವಾದ ತಿಳಿಸ್ತಾ, ಮತ್ತೆ GPTಯಲ್ಲಿ ನಿಮ್ಗೆ BCom B.Ed ಮಾಡಿದವರಿಗೆ ಅವಕಾಶ ಇರಲಿಲ್ಲ, TETಗೆ ಅವಕಾಶ ಇತ್ತು, ಮತ್ತೆ CETಗೆ ಅವಕಾಶ ಮಾಡಿಕೊಟ್ಟಿರ್ಲಿಲ್ಲ. ಇದು ಕಂಟಿನ್ಯೂಸ್ ಸುಮಾರು 2 ವರ್ಷದಿಂದ ಹೋರಾಟ ಮಾಡಿದ್ವಿ. ಇದಕ್ಕೆಲ್ಲ ಏನಪ್ಪಾ ಅಂದ್ರೆ ರಾಹುಲ್ ಇರ್ಬೋದು, ನರಸಿಂಹ ಮೂರ್ತಿ, ಇನ್ನೂ ಎಷ್ಟೊಂದು ಜನ ಇದ್ದಾರೆ, ಅವ್ರಿಗೆಲ್ಲರಿಗೂ ಧನ್ಯವಾದ ತಿಳಿಸ್ಬೇಕು ಮುಂದೆ ನಿಂತ್ಕೊಂಡು. ಮತ್ತೆ ಎಷ್ಟೋ ಜನ ಹೆಣ್ಮಕ್ಳು ಸುಮಾರು 200-300 ಜನ ಬಂದಿದ್ರು ಹೋರಾಟ ಕೂಡ. ಎಲ್ಲರಿಗೂ ಧನ್ಯವಾದ ಹೇಳ್ತಾ, ನಿಮಗೆ ಅವಕಾಶ ಸಿಕ್ಕಿದೆ, ತುಂಬಾ ಕಷ್ಟಪಟ್ಟು ಓದಿ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಡಿ. ಮತ್ತೆ GPTಗೆ ಫಿಶರೀಸ್ಗೂ ಅವಕಾಶ ಮಾಡಿಸ್ಕೊಟ್ಟಿದ್ವಿ. ಬಯೋಟೆಕ್ನಾಲಜಿ ಕೇಳಿದ್ವಿ, ಬಯೋಟೆಕ್ನಾಲಜಿಗೆ ಅವಕಾಶ ಮಾಡಿಸ್ಕೊಟ್ಟಿದ್ವಿ. ಬಯೋಕೆಮಿಸ್ಟ್ರಿಗೆ ಅವಕಾಶ ಮಾಡಿಸ್ಕೊಟ್ಟಿದ್ವಿ. GPT ಮೊದಲು MCQ ಇರಲಿಲ್ಲ, ಅಂದ್ರೆ ಡಿಸ್ಕ್ರಿಪ್ಟಿವ್ ಇತ್ತು. MCQ ಪ್ಲಸ್ ಡಿಸ್ಕ್ರಿಪ್ಟಿವ್ ಇತ್ತು. ಅದನ್ನ ಡಿಸ್ಕ್ರಿಪ್ಟಿವ್ ತಗ್ಸಿ, ನಾವು ಮೊದಲೇ ಹೇಳಿದ್ದೆ GPTಗೂ ಡಿಸ್ಕ್ರಿಪ್ಟಿವ್ ತಗ್ಸ್ತೀನಿ ಅಂತ ಹೇಳ್ಬಿಟ್ಟು ಯಾರು ನಂಬಿರ್ಲಿಲ್ಲ, ಅಂದ್ರೆ ಡಿಸ್ಕ್ರಿಪ್ಟಿವ್ ತೆಗಿತಾರೆ ಅಂತ ಹೇಳ್ಬಿಟ್ಟು ಹೋರಾಟದ ಮುಖಾಂತರ ಈ ಒಂದು GPTಗೂ ಒಂದು ಡಿಸ್ಕ್ರಿಪ್ಟಿವ್ ತೆಗೆದು MCQ ಮಾಡಿದ್ದಾರೆ. 2 ಪೇಪರ್ ಇರುತ್ತೆ. ಎಲ್ಲರೂ ಚೆನ್ನಾಗಿ ಓದ್ಕೊಂಡು ಎಕ್ಸಾಮ್ ಪಾಸ್ ಆಗಿ ಎಲ್ಲರೂ ಒಳ್ಳೇದಾಗ್ಲಿ.
ಮತ್ತು ಈ ಒಂದು NOC ನಾವು ತುಂಬ ಜನ ಆಸ್ಪಿರೆಂಟ್ಸ್ ಕೇಳಿದ್ರು ನನ್ನ ಬಳ್ಳಾರಿಗೆ ಹೋದಾಗೆಲ್ಲ. ನಮ್ಮ ಸ್ಟೂಡೆಂಟ್ಸ್ ಎಷ್ಟೋ ಜನ ಕೇಳಿದ್ರು, ಅಂದರೆ ಸೇಮ್ ಮನವಿ ಮಾಡ್ಕೊಂಡಿದ್ರಿ ನನಗೆ. ನಾನು ಬಳ್ಳಾರಿ ವಿಜಯಪುರ ಬಂದಾಗ ಅವಾಗ ಕೂಡ ನಾನು ಹೇಳಿದ್ದೆ ಇದನ್ನ ಮಾಡ್ಸೋಣ ಅಂತ ಹೇಳಿ. ಏನಂದ್ರೆ ಆಲ್ರೆಡಿ ಒಂದ್ಸತಿ ಟೀಚರ್ ಆಗಿದ್ದಾರೆ ಅಂತ ಒಂದು ಡಿಸ್ಟಿಕ್ ಅಲ್ಲಿ, ಪಕ್ಕದ ಡಿಸ್ಟಿಕ್ ಅಂದ್ರೆ ಓನ್ ತಾಲೂಕ್ ಬೇಕಂತ ಹೇಳ್ಬಿಟ್ಟು ಮತ್ತೆ ಎಕ್ಸಾಮ್ ಬರೆಯೋದು ಸೇಮ್ ಸಬ್ಜೆಕ್ಟ್ ವೈಸು. ಆಲ್ರೆಡಿ ಈಗ ಫಾರ್ ಎಕ್ಸಾಂಪಲ್ ನಾನು ಇದು ಕನ್ನಡ ಟೀಚರ್ಸ್ ನಾನು ಒಂದು ಡಿಸ್ಟಿಕ್ ಅಲ್ಲಿ ತಗೊಂಡಿದ್ದೀನಿ ಅಂದ್ರೆ ತಿರ್ಗಾ ಮತ್ತೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದಾಗ ಎಕ್ಸಾಮ್ ಅಪ್ಲಿಕೇಶನ್ ಹಾಕೋದು, ಮತ್ತೆ ಒಂದು ಸೀಟ್ ವೇಕೆಂಟ್ ಆಗುತ್ತೆ. ಅಂದ್ರೆ ಒಂದ್ ಸ್ವಲ್ಪ ಹತ್ರ ಇರೋ ಸ್ಕೂಲ್ ಸಿಗುತ್ತೆ, ಇಲ್ಲ ಅದೇ ಊರಲ್ಲಿ ಇರೋಂಥ ಸ್ಕೂಲ್ ಬೇಕು ಅಂತ ಹೇಳ್ಬಿಟ್ಟು ಈ ತರ ತುಂಬಾ ಜನ ಚೇಂಜಸ್ ಮಾಡ್ಕೊಂಡು, ಪಕ್ಕದ ಡಿಸ್ಟಿಕ್ ಅಲ್ಲಿ ಇರೋಂಥವ್ರು ಅವ್ರು ಚೇಂಜಸ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಿ ವೇಕೆಂಟ್ ಆಗ್ತಿತ್ತು ಪೋಸ್ಟ್. ಅದನ್ನ ಇವಾಗ ನಾವು ನಿಲ್ಸಿದ್ವು. ಯಾಕೆಂದ್ರೆ ಫಾರ್ ಎಕ್ಸಾಂಪಲ್ ಪೊಲೀಸ್ ಕಾನ್ಸ್ಟೇಬಲ್ ಒಂದ್ಸತಿ ಆಯ್ತಂತಂದ್ರೆ ಇನ್ನೊಂದ್ಸತಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಬರೆಯಂಗಿಲ್ಲ. ಯಾಕೆಂದ್ರೆ ಸೇಮ್ ರ್ಯಾಂಕ್ ಇದ್ದಾಗ ಇನ್ನೊಂದು ಎಕ್ಸಾಮ್ಸ್ ಬರೀಬೇಕು ಅಂತಂದ್ರೆ ಆಗಲ್ಲ. ಅದನ್ನ ಎಕ್ಸಾಂಪಲ್ ಕೊಟ್ಟು ಅವ್ರಿಗೆ ಹೇಳಿದ್ವಿ, ಅದು ಕೂಡ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸುರಾಳ್ಕರ್ ಸರ್ಗೆ ಎಲ್ಲ ಸ್ಟೂಡೆಂಟ್ಸ್ ಪರವಾಗಿ ಧನ್ಯವಾದ ತಿಳಿಸ್ತಾ, ಈ ಒಂದು HSTR ಪೋಸ್ಟ್ಗೂ ಅಷ್ಟೇ MCQ ಅಂದ್ರೆ ಮೊದಲು ಈಗ ಏನು ಡಿಸ್ಕ್ರಿಪ್ಟಿವ್ ಇಡ್ತೀನಿ ಅಂತ ಹೇಳಿದ್ರೆ 2 ಪೇಪರ್ ಇರುತ್ತೆ, ಎಲ್ಲ ಚೆನ್ನಾಗಿ ಓದ್ಕೊಳ್ಳಿ. HSTR ಕೂಡ ಫಿಸಿಕಲ್ ಟೀಚರ್ಸ್ಗೆ 1 ಇಯರ್ CPET ಇದ್ದವ್ರಿಗೆ ಅವಕಾಶ ಮಾಡ್ಕೊಡಲ್ಲ ಅಂತ ಹೇಳಿದ್ರು. ಈಗ ಅವಕಾಶ ಮಾಡಿಸ್ಕೊಟ್ಟಿದೀವಿ, ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ. ಈ ಒಂದು ಫಿಸಿಕಲ್ ಟೀಚರ್ಸ್ಗೆ ನಾಗರಾಜ್ ರೆಡ್ಡಿ ಅಂತೂ ತುಂಬಾ ಹೋರಾಟ ಮಾಡಿ ಜೊತೆಯಲ್ಲಿ ನಿಂತ್ಕೊಂಡು ಹೋರಾಟಕ್ಕೆಲ್ಲ ಎಲ್ಲ ರೀತಿನೂ ಒಂದು ಮುಂದೆ ನಿಂತ್ಕೊಂಡು ಲೀಡರ್ಶಿಪ್ ಆಗಿ ಹೋರಾಟ ಮಾಡಿದ್ರೆ. ಎಲ್ಲ ಸ್ಟೂಡೆಂಟ್ಸ್ ಪರವಾಗಿ ನಾಗರಾಜ್ ರೆಡ್ಡಿಗೂ, ಬಳ್ಳಾರಿ ಜಿಲ್ಲಾಧ್ಯಕ್ಷರಾದಂಥ ನಾಗರಾಜ್ ರೆಡ್ಡಿ, ಅಕ್ಸ ಸಂಘಟನೆಯ ಬಳ್ಳಾರಿ ಜಿಲ್ಲಾಧ್ಯಕ್ಷರಾದಂಥ ನಾಗರಾಜ್ ರೆಡ್ಡಿಗೂ ಸ್ಟೂಡೆಂಟ್ಸ್ ಪರವಾಗಿ ಧನ್ಯವಾದ ತಿಳಿಸ್ತಾ, ಮತ್ತೆ ಇನ್ನು ಕಂಪ್ಯೂಟರ್ ಟೀಚರ್ಸ್ ಅಂತೂ ಮೊದಲು 70% ಇತ್ತು, ಈಗ 85% CET ಇಟ್ಟಿದ್ದಾರೆ. 15% ಪರ್ಸೆಂಟೇಜ್ ತೊಗೊಂತಂದ್ರೆ ಡಿಗ್ರಿ ಪರ್ಸೆಂಟೇಜು. ಇನ್ನು ಅಲ್ವಾ ಏನೇನೆಲ್ಲ ಕೇಳಿದ್ದೀರಾ ಚೇಂಜಸ್ ಅಂದ್ರೆ 5 years ಏಜ್ ರಿಲ್ಯಾಕ್ಸೇಷನ್ ಕೇಳಿದ್ರಿ. 5 years ಏಜ್ ರಿಲ್ಯಾಕ್ಸೇಷನ್ ಕೂಡ ಅದು ನಾವು ಏನು ಇವಾಗ ಆಕ್ಚುಲ್ C&R ರೂಲಲ್ಲಿ ಏನಿದೆ ಪ್ಲಸ್ 5 years ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ, ಎಲ್ಲರಿಗೂ ಅವಕಾಶ ಸಿಗುತ್ತೆ. ಏಜ್ ರಿಲ್ಯಾಕ್ಸೇಷನ್ ಮಾಡಿಸೋದಕ್ಕೂ ಸಾಕಷ್ಟು ಪ್ರಯತ್ನ ಮಾಡಿದ್ವಿ, ಹೋರಾಟ ಕೂಡ ಮಾಡಿದ್ವಿ. ಅದನ್ನು ಕೂಡ ಇದ್ರ ಜೊತೆ ಇಂಪ್ಲಿಮೆಂಟ್ ಮಾಡೋ ಥರ ಮಾಡಿದ್ವಿ. ಮತ್ತೆ ಎಲ್ರಿಗೂ ಅವಕಾಶ ಸಿಕ್ಕಿದೆ. ಮತ್ತೆ ಇನ್ನೊಂದು ಒಂದಷ್ಟು ಪೋಸ್ಟ್ ಅಂದ್ರೆ ಪ್ರೈಮರಿ ಸ್ಕೂಲ್ ಟೀಚರ್ದು HK ಮತ್ತೆ ನಾನ್ HKದು PSTR ಪೋಸ್ಟ್ HKದು ನಾವು ಮೊದಲಿಂದನೂ ಹೋರಾಟ ಮಾಡ್ತಾ ಇದೀವಿ, ನಂಬರ್ ಆಫ್ ಪೋಸ್ಟ್ ಜಾಸ್ತಿ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು. ಆದರೆ ಇಲಾಖೆಯಲ್ಲಿ ಕೆಲವೊಬ್ರು ಬೇಡ ಅಂತ ಹೇಳಿದ್ದಾರೆ, ಕ್ಯಾಬಿನೆಟ್ ಹೋಗಿ. ಈ ತರ ಹಿಂಗಾದ್ರೆ ಸರಿ ಬರಲ್ಲ, ನಾವು ಆದಷ್ಟು ಬೇಗ ನಾವು ಒಂದು ಹೋರಾಟ ಮಾಡೋಣ ಎಲ್ರಿಗೂ. ಯಾಕೆಂದ್ರೆ ನಂಬರ್ ಆಫ್ ಪೋಸ್ಟ್ ಜಾಸ್ತಿ ಮಾಡಬೇಕು, ಇನ್ನೂ ಒಂದು 10,000 ಪೋಸ್ಟ್ ಆದರೂ ಆ್ಯಡ್ ಮಾಡ್ಬೇಕಂತ ಹೇಳ್ಬಿಟ್ಟು ಹೋರಾಟ ಮಾಡೋಣ. ಟೀಚರ್ಸ್ ಈಗ ಆಕ್ಚುಲಿ ಏನು 15,000 ವೇಕೆನ್ಸಿ ಇದೆ, 15,000 ವೇಕೆನ್ಸಿ ಸಾಲಲ್ಲ. ಯಾಕೆಂದ್ರೆ ಮೋರ್ ದೆನ್ 80,000 ವೇಕೆನ್ಸಿ ಇದೆ ಟೀಚರ್ಸ್ ಡಿಪಾರ್ಟ್ಮೆಂಟಲ್ಲಿ. ಮಿನಿಮಮ್ ಇನ್ನೂ 10,000 ವೇಕೆನ್ಸಿ ಆ್ಯಡ್ ಮಾಡ್ಬೇಕಂತ ಹೇಳಿ ಹೋರಾಟ ಮಾಡೋಣ. ಇನ್ನೂ ಹಲವಾರು ಪಾಪ ಹಿಂದಿ ಟೀಚರ್ಸು, ಚಿತ್ರಕಲೆ ಟೀಚರ್ಸು, ಸಂಗೀತ ಟೀಚರ್ಸ್ ಪಾಪ ಅವರು ಎಷ್ಟು ತುಂಬ ಕಷ್ಟಪಟ್ಟಿದ್ರು. ಮತ್ತೆ ಮ್ಯಾಥ್ಸ್ ಟೀಚರ್ಸ್ ಇರ್ಬೋದು, ಕನ್ನಡ ಟೀಚರ್ಸ್ ಆಗಿಲ್ಲ ಅಂತೇಳಿ, ಮರಾಠಿ ಟೀಚರ್ಸ್ ಆಗಿಲ್ಲ ಅಂತೇಳಿ ತುಂಬ ಜನ ಆಸ್ಪಿರೆಂಟ್ಸ್ ಬಂದಿದ್ರಿ. ಅವ್ರಿಗೆಲ್ಲ ಅವಕಾಶ ಅಂದರೆ ನಂಬರ್ ಆಫ್ ವೇಕೆನ್ಸಿ ಮತ್ತೆ ಗೌರ್ಮೆಂಟಿಂದ ಒಂದು 10,000 ವೇಕೆನ್ಸಿ ಅಪ್ರೂವಲ್ ತಗೊಂಡು ಎಲ್ಲರಿಗೂ ಅವಕಾಶ ಮಾಡಿಕೊಡೋಂಥ ಕೆಲಸ ನಾವು ಮಾಡೇ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಬಿಡಲ್ಲ. ಈ ಒಂದು ಹೋರಾಟಕ್ಕೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಎಲ್ರಿಗೂ ಧನ್ಯವಾದ ತಿಳಿಸ. ಎಲ್ರಿಗೂ ಒಳ್ಳೇದಾಗಲಿ. ಎಲ್ಲರೂ ತುಂಬ ಜನ ಪಾಪ ಕಷ್ಟಪಟ್ಟು ಎಲ್ಲೆಲ್ಲಿಂದನೋ ಬೀದರ್, ಬಳ್ಳಾರಿ ಡಿಸ್ಟಿಕ್ ಎಲ್ಲ ಡಿಸ್ಟಿಕ್ಕಿಂದನೂ ಪಾಪ ಹೋರಾಟಕ್ಕೆ ಬಂದಿದ್ರ. ಈ ಒಂದು ನೋಟಿಫಿಕೇಶನ್ಸ್ ಆದಷ್ಟು ಬೇಗ ಅಂದರೆ ವಿತಿನ್ 2 monthsಲ್ಲಿ ಎಕ್ಸಾಮ್ಸ್ ಆಗುತ್ತೆ. ನೋಟಿಫಿಕೇಶನ್ ಆಗಿ 2 monthsಲ್ಲಿ ಎಕ್ಸಾಮ್ ಆಗುತ್ತೆ. ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ. ಎಕ್ಸಾಮ್ಸ್ ತುಂಬ ಪ್ರಾಮಾಣಿಕವಾಗಿ ಓದಂಥವ್ರಿಗೆ ಕೆಲಸ ಸಿಗಬೇಕು. ತುಂಬ ಕಷ್ಟಪಟ್ಟು ಯಾರು ಓದ್ತಾ ಇದ್ರು ಅಂಥವ್ರಿಗೆ ಕೆಲಸ ಸಿಗಬೇಕು. ಆ ರೀತಿ ಗೌರ್ಮೆಂಟು ಕೂಡ ಒಂದು ಕ್ವಶನ್ ಪೇಪರ್ ಅಷ್ಟೇ, ತುಂಬ ಡಿಫಿಕಲ್ಟ್ ಇರಬಾರ್ದು, ತುಂಬ ಈಸಿನೂ ಇರಬಾರ್ದು. ಒಂದು ಮಾಡ್ರೇಟ್ ಲೆವೆಲಲ್ಲಿ ಕ್ವಶನ್ ಪೇಪರ್ ತೆಗೆದು ಎಲ್ರಿಗೂ ಅನುಕೂಲ ಆಗೋ ಥರ ಡಿಪಾರ್ಟ್ಮೆಂಟು, ಶಿಕ್ಷಣ ಇಲಾಖೆಯಿಂದ ಎಕ್ಸಾಮ್ಸ್ ಕಂಡಕ್ಟ್ ಮಾಡಬೇಕು. ಆದಷ್ಟು ಬೇಗ ನೋಟಿಫಿಕೇಶನ್ ಬಿಟ್ಟು ಅಪ್ಲಿಕೇಶನ್ ಹಾಕೋ ಥರ ಮಾಡಬೇಕು. ಅಪ್ಲಿಕೇಶನ್ ಫೀಸು ಕೂಡ ಮಿನಿಮಮ್ ಇರಬೇಕು, ಅಂದರೆ ಮಿನಿಮಮ್ 200-300 rupees ಒಳಗಡೆ ಇರಬೇಕು, ಮ್ಯಾಕ್ಸಿಮಮ್ 200 rupees. ಆ ರೀತಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಬೇಕು. ಎಲ್ರಿಗೂ ಒಳ್ಳೇದಾಗಲಿ. ಏನೇ ಸಮಸ್ಯೆ ಇದ್ರೂ ತಿಳಿಸಿ, ಸಮಸ್ಯೆ ಬಗೆಹರಿಸೋಣ. ಯಾಕೆಂದರೆ ನಾವು ತೊಗೊಂಡಿರೋಂಥ ಎಲ್ಲ ಸಮಸ್ಯೆಗಳಿಗೂ ಸರ್ಕಾರ ಆಗಿರ್ಬೋದು, ಇಲಾಖೆ ಆಗಿರ್ಬೋದು ಸ್ಪಂದಿಸಿದೆ. ಎಲ್ಲ ಸ್ಟೂಡೆಂಟ್ಸ್ ಪರವಾಗಿ ಮತ್ತೊಮ್ಮೆ ಅವರಿಗೆ ಧನ್ಯವಾದ ತಿಳಿಸೋಣ. ಇನ್ನೂ ಏನೆಲ್ಲ ಸಮಸ್ಯೆ ಇದ್ದಾವೆ ಅದನ್ನೆಲ್ಲ ಲಿಸ್ಟ್ ಮಾಡ್ಕೊಂಡು ಆದಷ್ಟು ಬೇಗ ಹೋರಾಟ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಿದ್ವಿ. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್.